ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದಿನ ವಿಡಿಯೋದಲ್ಲಿ 9ನೇ ತರಗತಿಯ ತೃತೀಯ ಭಾಷೆ ಹಿಂದಿಯಲ್ಲಿ ನಿಮಗೆ ಸೇತುಬಂಧ ಅಂತ ಇದೆ. ಆ ಸೇತುಬಂಧದ ಉತ್ತರಗಳನ್ನು ನೋಡೋಣ. ಸೊ ಆಲ್ರೆಡಿ ಫಸ್ಟ್ ಪಾರ್ಟಲ್ಲಿ ನಾವು ಕೆಲವೊಂದಿಷ್ಟು ಭಾಗದ ಕ್ವಶನ್ ಆನ್ಸರ್ಸ್ಗಳನ್ನ 1ರಿಂದ 9ರವರೆಗೆ ಉತ್ತರಗಳನ್ನು ಹಾಕಿದ್ದೀವಿ. ಈ ವಿಡಿಯೋದಲ್ಲಿ 10ರಿಂದ ಲಾಸ್ಟ್ 14ರವರೆಗೆ ಇರತಕ್ಕಂಥ ಕ್ವಶನ್ ಆನ್ಸರ್ಸ್ಗಳನ್ನು ನೋಡೋಣ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಹೆಚ್ಚು ಶೇರ್ ಮಾಡಿ. ಫಸ್ಟ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬನ್ನು ಮಾಡಿ ಅಂತ ಹೇಳ್ತಾ, ಸೊ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಅರ್ಥಲಿಖಕರ್ ವಾಕ್ಯೋಮೆ ಪ್ರಯೋಗ ಕೀಜಿಯೇ. ಪ್ರತಿ ಶಬ್ದ ಇದ್ದಾವೆ, ಜೋಡಿ ಪದಗಳಿದ್ದಾವೆ, ದ್ವಿತ್ವ ಪದ ಅಂತ ಹೇಳ್ತಾರೆ. ಸಾತ್ ಸಾಥ್, ಮಾತಾ ಮಾಥಾ, ಬಾಲು ಭಾಲು, ದೀನ್ ದೀನ್, ಕಲ್ ಕಾಲ್ ಅಂತ ಇದೆ. ಇವುಗಳ ಪ್ರತಿ ಶಬ್ದದ ಅರ್ಥ ಬರೆದು ವಾಕ್ಯದಲ್ಲಿ ಪ್ರಯೋಗ ಮಾಡ್ಲಿಕ್ಕೆ ಹೇಳಿದ್ದಾರೆ, ವಾಕ್ಯದಲ್ಲಿ ಬಳಸಕ್ಕೆ ಹೇಳಿದ್ದಾರೆ. ಉತ್ತರ ನೋಡೋಣ. सात ಅಂತಕ್ಕಂಥದ್ದು सात गिनती है, सप्ताह में 7 दिन होते हैं. सात ಅಂದರೆ ಸಂಘ, ಓಕೆ, ಗೆಳೆತನ. मैं राम के साथ खेलता हूँ. ಎರಡನೇದು ಮಾತಾ. ಸೊ ಮಾತಾ ಅಂದರೆ ಏನಪ್ಪ ಅಂದರೆ ಜನನಿ. राम की माता का नाम कौशल्या था. ಸೊ ಮಾತಾ ಅಂದರೆ मस्तक. रक्षाबंधन पर बहन भाई के माथे पर तिलक लगाती है. ಸೊ बालू ಅಂದರೆ रेत. गर्मी में बालू बहुत गर्म हो जाती है. भालू अंद्रे ಒಂದು जानवर, जंगली जानवर, करड़ी. चिड़ियाघर में शेर, चीता, हिरन, भालू आदि जानवर थे. सो ಮುಂದಿನ ಶಬ್ದ दिन अंद्रे दिवस. रविवार के दिन छुट्टी होती है. दीन अंद्रे गरीब. हमें दिनों पर दया करनी चाहिए. कल अंद्रे आने वाला दिन, ಬರುವ ದಿನ. कल हम ताजमहल घूमने जाएंगे. काल अंद्रे समय. ವರ್ಷಾ ಕಾಲ ಮೇ ಚಾರೋ ಓರ್ ಹರಿಯಾಲಿ ಛಾ ಜಾತಿ ಹೇ ಅಂತಕ್ಕಂಥದ್ದು ಇತ್ತು. ಇನ್ನು ಮುಹಾವರೋं का अर्थ लिखिए ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಲ್ರೆಡಿ ನಾವು ಅರ್ಥಗಳನ್ನು ಬರ್ದಿದ್ದೀವಿ. ಆಗ್ ಬಬುಲಾ ಹೋನಾ ಅಂದರೆ ಬಹುತ್ ಗುಸ್ಸಾ ಹೋನಾ. 9 2 11 ಹೋನಾ ಅಂದರೆ ಭಾಗ್ ಜಾನಾ. राई का पहाड़ बहाना ಅಂದರೆ छोटी बातों को बड़ा बताना. आम का आम, गुटली का दाम ಅಂದರೆ दोहरा लाभ. आंखें दिखाना ಅಂದರೆ ಕ್ರೋಧ से देखना. ಸೊ ಇಷ್ಟು ಏನಾಗಿತ್ತಪ್ಪ ಅಂದರೆ ಮುಹಾವರೆಗಳ ಅರ್ಥ ಇತ್ತು. ಇನ್ನು ಮುಂದಿನ ಪ್ರಶ್ನೆ ಇತ್ತು, ಸ್ಪಷ್ಟ ಕಾರಣ ಬತಾತೆ ಹುಯೇ ಅಪ್ನೆ ಅಧ್ಯಾಪಕ ಕೆ ನಾಮ್ ಏಕ್ ಪತ್ರ ಲಿಖಿಯೇ ಅಂತ ಕೊಟ್ಟಿದ್ದಾರೆ. ಸೊ ಚುಟ್ಟಿ ಪತ್ರ ಇತ್ತು. ಯಾವುದೇ ಒಂದು ಸ್ಪಷ್ಟವಾದ ಕಾರಣವನ್ನು ಕೊಟ್ಟು ಅಧ್ಯಾಪಕ ಅಂದರೆ ತರಗತಿ ಶಿಕ್ಷಕರಿಗೆ ಬರೀಬೇಕಂತ ಹೇಳಿದ್ದಾರೆ. ಇಲ್ಲಿ ಪ್ರಧಾನ ಅಧ್ಯಾಪಕ ಇದೆಯಲ್ಲ, ಅಲ್ಲಿ ನೀವೇನು ಮಾಡ್ರಿ, ಪ್ರಧಾನ ಅಧ್ಯಾಪಕರಿಗೆ ಬರೆದು ನಡೀತದ. ಸೊ ಬಟ್ ಕಕ್ಷಾ ಅಧ್ಯಾಪಕ ಅಂತ ಅವ್ರು ಏನು ಬರ್ದಿಲ್ಲ. ಸೊ ಹೀಗಾಗಿ ನಾವೇನು ಮಾಡಿದ್ದೀವಿ, ಇಲ್ಲಿ ಪ್ರಧಾನ ಅಧ್ಯಾಪಕ ಅಂತಾನೆ ತಗೊಂಡಿದ್ದೀವಿ. ಸೊ ಫಸ್ಟ್ ಪ್ರೇಷಕ್ ಬರಿಬೇಕಾಗ್ತದ. ಪ್ರೇಷಕ್ ಅಂದ್ರೆ ಕಳುಹಿಸುವವರು. ಆನಂದ ಮೋಹನ, 9ವಿ ಕಕ್ಷಾ, ಸ್ವಾಮಿ ದಯಾನಂದ ವಿದ್ಯಾಲಯ, ಬೆಂಗಳೂರು 2. ಪತ್ರ ಕಳುಹಿಸುವ ವಿಳಾಸವನ್ನು ಪ್ರೇಷಕ್ ಅಂತ ಕರಿತೀವಿ. ಇನ್ನು ಪತ್ರ ಯಾರಿಗೆ ಕಳಿಸಿದೀವಿ ಅಂದ್ರೆ ಅದನ್ನ ಸೇವಾಮೆ ಬರಿತೀರಿ. ಪ್ರಧಾನಾಧ್ಯಾಪಕ ಜಿ, ಸ್ವಾಮಿ ದಯಾನಂದ ವಿದ್ಯಾಲಯ, ಬೆಂಗಳೂರು 2. ಆಮೇಲೆ ವಿಷಯ ಹಾಕಬೇಕು. छुट्टी के लिए ಪ್ರಾರ್ಥನಾ ಪತ್ರ, ಇಲ್ಲಿ ಮಹೋದಯ ಅಂತ ಬಳಸಬೇಕು. ಓಕೆ. ಸೊ ನೆಕ್ಸ್ಟ್ ಇಲ್ಲಿ ಏನು ಬರಿಬೇಕಂದ್ರೆ, निवेदन है कि कल दोपहर बाद मुझे बुखार है. डॉक्टर ने मुझे 2 दिन के लिए विश्राम करने की सलाह दी है. अतः कृपया मुझे 6 और 7 अगस्त 2022 2 दिन का अवकाश प्रदान करें. धन्यवाद. आपका आज्ञाकारी ಶಿಷ್ಯ ಆನಂದ ಮೋಹನ. ಅಭಿಭಾವಕ್ಕೆ ಹಸ್ತಾಕ್ಷರ ಅಂತ ಏನು ಮಾಡಬೇಕು, ಇಲ್ಲಿ ನಿಮ್ಮ ಪೇರೆಂಟ್ಸ್ ಸಿಗ್ನೇಚರ್ಗಳನ್ನು ಏನು ಮಾಡಬೇಕಾಗ್ತದಪ್ಪ ಅಂತಂದ್ರೆ ಹಾಕಬೇಕಾಗ್ತದೆ. ಇದು ರಜೆ ಚೀಟಿ. ಆಲ್ರೆಡಿ 8ರಲ್ಲಿ ಚುಟ್ಟಿ ಪತ್ರ ಕಲ್ತಿರಲ್ಲ, ಅದೇ ಥರ ತಾವೇನು ಮಾಡಬೇಕಪ್ಪ ಅಂತಂದ್ರೆ ಬರಿಬೇಕು. ಮುಂದಿನ ಪ್ರಶ್ನೆಗೆ ಹೋಗೋಣ. ಹಿಂದಿ ಮೇ ಅನುವಾದ ಕೀಜಿಯೇ. ಇಲ್ಲಿ ಕನ್ನಡದಲ್ಲಿ ಸೆಂಟೆನ್ಸ್ ಕೊಟ್ಟಿದ್ದಾರೆ, ಅದನ್ನೇನು ಮಾಡಬೇಕಾಗದ, ಹಿಂದಿಯಲ್ಲಿ ಅನುವಾದವನ್ನು ಮಾಡಬೇಕಾಗದ. ಸೊ ಫಸ್ಟ್ ಏನಿತ್ತು, ನಾನು ಮಾರುಕಟ್ಟೆಗೆ ಹೋಗುತ್ತೇನೆ ಅಂತಕ್ಕಂಥದ್ದು ಇದೆ. ಅದನ್ನು ಹಿಂದಿಯೊಳಗೆ ಏನಾಗ್ತದ, ಮೈ ಬಾಜಾರ್ ಜಾತಾ ಹೂ. ಎರಡನೇದು ಅವಳು ಹಾಡನ್ನು ಹಾಡುವಳು ಅಂತ ಇದೆ, ವಹ ಗಾನ ಗಾತಿ ಹೇ. ಮೂರನೇದು ರೀನಾ ಶಾಲೆಗೆ ಹೋದಳು ಅಂತ ಇದೆ, ರೀನಾ ಸ್ಕೂಲ್ ಗಯಿ. ಮಕ್ಕಳು ಮೈದಾನದಲ್ಲಿ ಆಟವಾಡುತ್ತಿದ್ದಾರೆ ಅಂತ ಇದೆ, ಬಚ್ಚೆ ಮೈದಾನ ಮೇ ಖೇಲ್ ರಹೆ ಹೈ. ತಂದೆ ತಾಯಿಯವರನ್ನು ನಾವು ಗೌರವಿಸಬೇಕು, ಹಮೇ ಮಾತಾ ಪಿತಾ ಕಾ ಸಮ್ಮಾನ್ ಕರ್ನಾ ಚಾಹಿಯೇ. ಇನ್ನು ಇಲ್ಲಿ ಸಂವಾದಕ್ಕೂ ಪೂರಾ ಕೀಜಿಯೇ ಅಂತ ಇದೆ. ಆಲ್ರೆಡಿ ಒಂದು ಕನ್ವರ್ಜೇಷನ್ ಇದೆ, ಸಂಭಾಷಣೆ ಇದೆ, ಅದು ಏನಿದೆ ಅಂತ ನೋಡೋಣ. मीना अध्यापिका बनाना चाहती है और वीना डॉक्टर बनना चाहती है. दोनों के बीच संवाद हो रहा है. मीना, हाय वीना, कैसी हो? वीना, मैं ठीक हूँ, तुम बताओ. मीनू, सुना है दिन रात किताबों के पीछे हाथ धोकर पढ़ रहती हो. वीना, कहाँ पढ़ रही हो? पिताजी कहते हैं मेरा पढ़ना काफ़ी नहीं है, ऐसे में मैं कुछ नहीं बन पाऊंगी. मीनू, पिताजी ऐसा क्यों कहते हैं? वीना,
क्योंकि मुझे डॉक्टर बनने की इच्छा है तुम क्या बनना चाहती हो ಇದು ಸ್ಟಾರ್ಟಿಂಗ್ ಅಲ್ಲಿ ಇರ್ತಕ್ಕಂಥ ಒಂದು ಸಂವಾದ ಇದೆ ಈ ಸಂವಾದವನ್ನ ಸಂಭಾಷಣೆಯನ್ನ ಬೆಳೆಸಬೇಕು ಅಂದ್ರೆ ಹಂಗೆ ಅವ್ರ ಮುಂದೆ ಏನೇನು ಮಾತಾಡ್ತಾರಂತ ನಿಮ್ಮ ಊಹೆ ಕಲ್ಪನೆಗೆ ತಕ್ಕಂತೆ ನೀವು ಏನು ಮಾಡ್ರಿ ಅದನ್ನ ಬರೀಲಿಕ್ಕೆ ಹೇಳಿದಾರೆ ಇಲ್ಲ ಆನ್ಸರ್ಸ್ ಇದೆ ನೋಡುವ मीनू मुझे तो अध्यापिका बनना है वीना लेकिन तुम अध्यापिका ही क्यों बनना चाहती हो मीनू हमारे देश में आज भी कई लोग अशिक्षित हैं मैं अध्यापिका बन समाज में शिक्षा का प्रसार करना चाहती हूँ वीना यह विचार बहुत अच्छा है मैं भी डॉक्टर बनकर देश की सेवा करूँगी ಅಂತ ಸೊ ನೀವು ಏನು ಮಾಡಬೇಕಾಗಿತ್ತು ಈ ಥರ ಒಂದು ಸಂವಾದವನ್ನು ಬರೆದು ಪೂರ್ಣವನ್ನು ಮಾಡಬೇಕಿತ್ತು ಮುಂದೆ ಹೋಗೋಣ लास्ट क्वेश्चन ಇದೆ ಅನ್ಸುತ್ತೆ विहित और प्रकाश दोनों रेल की यात्रा कर रहे हैं दोनों के परिवारों का परिचय देने वाला संवाद लिखिए ಇಲ್ಲಿ ವಿಹಿತ ಮತ್ತು ಆಕಾಶ ಅಂತಕ್ಕಂಥ ಇಬ್ಬರು ಗೆಳೆಯರು ರೈಲಿನಲ್ಲಿ ಪ್ರವಾಸ ಮಾಡಕತ್ತಾರ ಅವರಿಬ್ಬರ ಕುಟುಂಬದ ಪರಿಚಯವನ್ನ ಆಗ್ತಕ್ಕಂಥ ಒಂದು ಸಂಭಾಷಣೆಯನ್ನು ನಿಮಗೆ ಬರಲಿಕ್ಕೆ ಹೇಳಿದ್ದಾರೆ ಉತ್ತರ ನೋಡುವ विहित नमस्कार मेरा नाम विहित है और आपका आकाश नमस्कार विहित मेरा नाम आकाश है विहित आप कहाँ जा रहे हो आकाश हम चंडीगढ़ जा रहे हैं वहाँ मेरे मामा जी का विवाह है और आप कहाँ जा रहे हैं विहित मैं दिल्ली घूमने जा रहा हूँ आकाश आपके साथ कोई है या अकेले जा रहे हो विहित मेरे साथ मेरे माता पिता और छोटी बहन भी है और तुम्हारे साथ कौन है आकाश मेरे साथ मेरा भाई मोहन है हम दोनों विवाह में साथ जा रहे हैं बाकी सदस्य कुछ दिन पहले ही जा चुके हैं ಅಂತಕ್ಕಂಥದ್ದು ಈ ಸಂವಾದ ಇಲ್ಲಿ ಏನಾಗಬೇಕಾಗಿತ್ತಪ್ಪ ಅಂತಂದರೆ ಕಂಪ್ಲೀಟ್ ಆಗಬೇಕಾಗಿತ್ತು ಸೊ ಇಷ್ಟು 9ನೇ ತರಗತಿಯಲ್ಲಿ ನಾವೇನು ಮಾಡಿದ್ದೀವಿ ಅಂತಂದರೆ ನಿಮಗೆ ಏನು ಒಂದು ಸೇತುಬಂಧದಲ್ಲಿ ಪುಸ್ತಕದಲ್ಲಿ ಕೊಟ್ಟಿದ್ರಲ್ಲ ಆ ಎಲ್ಲ ಸೇತುಬಂಧದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹಾಕಿದ್ದೀವಿ ಇನ್ನು ಫಸ್ಟ್ ಪಾಠ ಜೈ ಜೈ ಭಾರತ್ ಮಾತಾ ಪಾಠದ ಫಸ್ಟಿಗೆ ನಾವು ನಿಮಗೆ ಕನ್ನಡದಲ್ಲಿ ಅದರ ಸಮರಿ ಮತ್ತು ಇಂಗ್ಲೀಷ್ನಲ್ಲಿನೂ ಕೂಡ ಅದನ್ನು ಹಾಕ್ತೀವಿ ಆಮೇಲೆ ಕ್ವಶನ್ ಆನ್ಸರ್ಸ್ಗಳನ್ನು ಕೂಡ ಎಲ್ಲ ಮೊದಲಿಗೆ ಹಾಕಿದ್ದೀವಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು 9ಕ್ಕೆ ಹಾಕಿರ್ತಕ್ಕಂಥ ಅದು ಕನ್ನಡ ಆಗಿರ್ಬೋದು ಹಿಂದಿ ಆಗಿರ್ಬೋದು ವಿಜ್ಞಾನ ಸಮಾಜ ವಿಜ್ಞಾನ ನೆಕ್ಸ್ಟ್ ಇಂಗ್ಲೀಷ್ನಲ್ಲಿ ಹಾಕ್ತೀವಿ ಅವುಗಳನ್ನು ಸಹಿತ ತಾವೆಲ್ಲರೂ ಕೂಡ ಏನು ಮಾಡಬೇಕಪ್ಪ ಅಂತಂದರೆ ನೋಡಬೇಕು ಸೊ ನಮ್ಮೆಲ್ಲ ವಿಡಿಯೋಗಳನ್ನೇ ನೀವು ನೋಡಬೇಕು ಲೈಕ್ಗಳನ್ನು ಮಾಡಬೇಕು ನೀವು ನೋಡಿ ನಿಮ್ಮ ಗೆಳೆಯರನ್ನು ಶೇರ್ ಮಾಡಬೇಕು ಫೇಸ್ಬುಕ್ಕಲ್ಲಿ ನಮ್ಮ ಪೇಜ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ ಫಾಲೋ ಮಾಡಿ ಇನ್ಸ್ಟಾದಲ್ಲಿ ಸ್ಟಡಿ ವಿತ್ ಪರಶುರಾಮ್ ಅಂತಕ್ಕಂಥ ಐಡಿ ಅದ ಅದಕ್ಕೂ ಕೂಡ ಫಾಲೋ ಆಗಿ ಸೊ ಮೇನ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತರ ಸೊ ನಾವು ಹಾಕ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನನ್ನು ನೀವು ಫಸ್ಟಾಗಿ ಏನು ಮಾಡ್ತೀರಪ್ಪ ಅಂತಂದ್ರೆ ಪಡಿತೀರಿ ಸೊ ನೋಡೋಣ ಮತ್ತೆ ಸಿಗ್ತೀನಿ ನಾನು ಫಸ್ಟ್ ಪಾಠದ ಕನ್ನಡ ಮತ್ತು ಇಂಗ್ಲೀಷ್ನ ಸಮರಿಯಲ್ಲಿ ವಿಡಿಯೋ